ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಹರ್ಷಿತಾ. ನಾನಿವತ್ತು ಇಸ್ಕಿದ ಅವರೆಕಾಳಿನ ಸಾಂಬಾರು ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನು 1.5 kg ಅವರೆಕಾಳನ್ನು ರಾತ್ರಿನೇ ನೆನೆಸಿಟ್ಟಿದ್ದೆ. ಆಮೇಲೆ ಬೆಳಿಗ್ಗೆ ಎದ್ದು ಇಸಿಕ್ಬಿಟ್ಟು ಇವಾಗ ಸಾಂಬಾರು ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ಮಿಕ್ಸಿ ಜಾರ್ಗೆ 2 ಈರುಳ್ಳಿನ ತೊಗೊಂಡಿದ್ದೀನಿ, 1 ಇಂಚಷ್ಟು ಶುಂಠಿನ ತೊಗೊಂಡಿದ್ದೀನಿ. ಅದಾದಮೇಲೆ 2 ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 3 ಪೀಸಷ್ಟು ಚಕ್ಕೆ ತೊಗೊಂಡಿದ್ದೀನಿ. ಆಮೇಲೆ 3 ಏಲಕ್ಕಿ, ಒಂದು 10 ಲವಂಗನ ತೊಗೊಂಡಿದ್ದೀನಿ. ಅದನ್ನು ಹಾಕಿಬಿಟ್ಟು ಆಮೇಲೆ ಒಂದು 1/4 ಟೀ ಸ್ಪೂನಷ್ಟು ಅರಿಶಿಣವನ್ನು ತೊಗೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ನೋಡಿ ಈ ರೀತಿ ನಾವು ನುಣ್ಣಗೆ ನಾವು ರುಬ್ಬಿಟ್ಕೋಬೇಕು. ಸೊ ಈ ರುಬ್ಬಿಟ್ಟಾದಮೇಲೆ ಇದನ್ನ ನೆಕ್ಸ್ಟ್ ಒಂದು ಪ್ಲೇಟ್ಗೆ ಅಥವಾ ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ಅದೇ ಮಿಕ್ಸಿ ಜಾರ್ಗೆ ಈಗ 1 ಕಪ್ಪಷ್ಟು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಆಮೇಲೆ 2 ಸ್ಪೂನಷ್ಟು ನಾನು ಮಟನ್ ಸಾಂಬಾರು ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ನಿಮ್ಮ ಮನೇಲಿ ಮಟನ್ ಸಾಂಬಾರು ಪುಡಿ ಇಲ್ಲ ಅಂದರೆ 1 ಸ್ಪೂನಷ್ಟು ಕೊತ್ತಂಬರಿ ಪುಡಿ ಮತ್ತು 1 ಸ್ಪೂನಷ್ಟು ಖಾರದ ಪುಡಿಯನ್ನು ಹಾಕ್ಕೊಳ್ಳಿ. ಸೊ ಇದನ್ನು ಸಪ್ರೇಟಾಗಿ ನಾವು ರುಬ್ಕೋಬೇಕಾಗುತ್ತೆ. ಸೊ ರುಬ್ಕೊಂಡಾದಮೇಲೆ ಅದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡು ಈಗ ನೆಕ್ಸ್ಟ್ ನಾನಿಲ್ಲಿ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ಬಟ್ ವಿಷಲ್ ಹಾಕಲ್ಲ, ದಪ್ಪ ತಳದ ಪಾತ್ರೆ ಆದರೆ ಚೆನ್ನಾಗಿರುತ್ತೆ ಅಂತೇಳಿ ನಾನು ಕುಕ್ಕರನ್ನು ತೊಗೊಂಡಿದ್ದೀನಿ ಅಷ್ಟೇ. ಸೊ ನೀವು ಯಾವ ಪಾತ್ರೆಯಲ್ಲಾದರೂ ಮಾಡಿದರೆ ನಡೆಯುತ್ತೆ, ಕುಕ್ಕರಲ್ಲೇ ಮಾಡಬೇಕು ಅಂತೇನಿಲ್ಲ. ಸೊ ಒಂದು 2-3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೆ, ಅಡುಗೆ ಎಣ್ಣೆನ. ಅದಕ್ಕಾದಾದಮೇಲೆ ಒಂದು 1/4 ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು, ಸಾಸಿವೆ ಎಲ್ಲ ಚಿಟಪಟ ಆದಮೇಲೆ ನೆಕ್ಸ್ಟ್ ನಾನು ಈರುಳ್ಳಿದೇನು ಮೊದಲೇ ಮಸಾಲೆ ರುಬ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಒಂದು 2 ನಿಮಿಷದವರೆಗೂ ಫ್ರೈ ಮಾಡ್ಕೊಳ್ತೀನಿ. ಅದು ಫ್ರೈ ಆದಮೇಲೆ ಒಂದು 2 ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಹಾಕ್ಕೊಳ್ತೀನಿ. ಅದು ಕೂಡ ಎಲ್ಲ ಸಾಫ್ಟ್ ಆದಮೇಲೆ ನೆಕ್ಸ್ಟ್ ನಾನೇನು ಮಸಾಲೆ ರುಬ್ಕೊಂಡಿದ್ದೆ, ಕಾಯಿ ಮತ್ತು ಮಟನ್ ಸಾಂಬಾರು ಪುಡಿ ಮತ್ತು ನೀರನ್ನು ಹಾಕ್ಕೊಂಡು ರುಬ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಳ್ತೀನಿ. ಸೊ ನೀವು ಇವಾಗಲೇ ನೀವು ನೀರನ್ನು ನೋಡಿಕೊಂಡು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಮೊದಲು ಇದೆಲ್ಲ ಚೆನ್ನಾಗಿ ನೀಟಾಗಿ ನೀರನ್ನು ಹಾಕ್ಕೊಂಡು ಒಂದು ಹದ ನೋಡಿಕೊಂಡು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ. ಯಾಕಂದರೆ ಅವರೆಕಾಳನ್ನು ಹಾಕಿದರೆ ಅದು ಗಟ್ಟಿಗೆ ಕೂಡ ಆಗುತ್ತೆ ಸಾಂಬಾರು. ಸೊ ಹಾಗಾಗಿ ನೀರನ್ನು ನೋಡಿಕೊಂಡು ಸ್ವಲ್ಪ ತೆಳ್ಳಗೆ ಮಾಡಿಕೊಂಡು ಚೆನ್ನಾಗಿ ಆದಮೇಲೆ ನೀವು ಇಸ್ಕಿದ ಅವರೆಕಾಳನ್ನು ಹಾಕ್ಕೋಬೇಕಾಗುತ್ತೆ. ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ. ಈ ಟೈಮಲ್ಲಿ ನಾವು ಅವರೆಕಾಳನ್ನು ಹಾಕ್ಕೊಂಡು ಒಂದು 10 ನಿಮಿಷದವರೆಗೂ ಬೇಯಿಸಿದರೆ ಸಾಕು, ಬೇಗನೆ ಬೆಂದೋಗಿಬಿಡುತ್ತೆ ಅವರೆಕಾಳು. ಹಾಗಾಗಿ ಲಾಸ್ಟಲ್ಲಿ ಹಾಕ್ಕೊಳ್ಳಿ ಅಂತ ಹೇಳಿದೆ ಅಷ್ಟೇ ನಾನು. ಸೊ ಒಂದು 10 ನಿಮಿಷದವರೆಗೂ ಕುದಿಸೋಣ. ಅದಕ್ಕೂ ಮುಂಚೆ ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಳೋಣ. ಹದ ನೋಡ್ಕೊಳ್ಳೋಣ, ಯಾವ ರೀತಿ ಬೇಕು ನಮಗೆ ಸಾಂಬಾರು ಅಂತೇಳಿ ನೋಡಿಕೊಂಡು ಹದ ನೋಡಿಕೊಂಡು ನಾವು ಉಪ್ಪನ್ನು ಕೂಡ ಹಾಕ್ಕೊಳ್ಳೋಣ. ಉಪ್ಪನ್ನು ಹಾಕಿದ ಮೇಲೆ ನಾವು ಲಿಡ್ ಕ್ಲೋಸ್ ಮಾಡೋದೇನು ಬೇಕಿಲ್ಲ, ಅಂದರೆ ಪೂರ್ತಿ ವಿಷಲ್ಲೇನ ಹಾಕಿಸ್ಬೇಕಾಗಿಲ್ಲ. ಇದನ್ನು 10 ನಿಮಿಷದವರೆಗೂ ಹಂಗೆ ಓಪನ್ ಪಾತ್ರೆಯಲ್ಲೇ ಬೇಯಿಸಿದರೆ ಬೇಗನೆ ಬೆಂದೋಗಿಬಿಡುತ್ತೆ ಅವರೆಕಾಳು. ಸೊ ಹಾಗಾಗಿ ನಾನಿಲ್ಲಿ ಸುಮ್ಮನೆ ಮೇಲೆ ಹಿಂಗೆ ಇಟ್ಬಿಟ್ಟಿದ್ದೀನಿ ಅಷ್ಟೇ ಕುಕ್ಕರನ್ನು. ನೋಡಿ ಕುಕ್ಕರ್ ಲಿಡ್ಡನ್ನು ಹಾಗೆ ಮೇಲೆ ಇಟ್ಟಿದ್ದೀನಿ ಅಷ್ಟೇ. ಕುಕ್ಕರ್ ನೀಟಾಗಿ ಟೈಟಾಗಿ ಏನು ಮುಚ್ಚೋಕೆ ಹೋಗಿಲ್ಲ. ಸೊ 10 ನಿಮಿಷ ಆದರೆ ಸಾಕು, ನೀಟಾಗಿ ಅವರೆಕಾಳು ಬೆಂದೋಗಿರುತ್ತೆ ಇಸ್ಕಿದ ಅವರೆಕಾಳು. ನೋಡಿ ಇದನ್ನು ದೋಸೆ ಜೊತೆ, ಇಡ್ಲಿ ಜೊತೆ, ಚಪಾತಿ ಜೊತೆ ಕೂಡ ತಿನ್ಬೋದು. ತುಂಬ ರುಚಿಯಾಗಿರುತ್ತೆ. ಮುದ್ದೆ ಅನ್ನದ ಜೊತೆ ಇನ್ನೂ ಒಳ್ಳೆ ಕಾಂಬಿನೇಷನ್ ಇದು. ಸೊ ನೋಡಿ ಇವಾಗ ಇಸ್ಕಿದ ಅವರೆಕಾಳಿನ ಸಾಂಬಾರು ಕೂಡ ರೆಡಿಯಾಗಿದೆ. ತುಂಬ ರುಚಿಯಾಗಿ, ತುಂಬ ಹೆಲ್ತಿಯಾಗಿ. ನೋಡಿ ಎಷ್ಟು ನೀಟಾಗಿ ರೆಡಿಯಾಗಿದೆ ಅಂತ. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.